Program is sponsored by Paulomi Estates, associated by Vasavi Group, Giridhare Constructions, Anvita Group, Nikila Constructions and Developers. ಹಾಯ್ ಹಲೋ ನಮಸ್ಕಾರ. ರಿಯಾಲಿಟಿ ಸೆಕ್ಟರ್ನಲ್ಲಿನ ಹಾಟ್ ಟಾಪಿಕ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬಂದಿದೆ ನಿಮ್ಮ ಎವರ್ ಗ್ರೀನ್ ಫೇವರೇಟ್ ಪ್ರೋಗ್ರಾಮ್ ಸುಜನ್ ಮೀಡಿಯಾ ರಿಯಲ್ ಸಿಟಿ. ಬದಲಾಗುತ್ತಿರುವ ಕಾಲದ ಜೊತೆಗೆ ಬದಲಾಗುತ್ತಿರುವ ರಿಯಾಲಿಟಿ ಟ್ರೆಂಡ್ಸ್ ಯಾವುವು, ಅಸಲು ಟ್ರೆಂಡಿಂಗ್ ಪ್ರಾಜೆಕ್ಟ್ಗಳು ಎಲ್ಲೆಲ್ಲಿವೆ, ಬೆಸ್ಟ್ ಆಫರ್ಸ್ಗಳೊಂದಿಗೆ ಪ್ರೈಮ್ ಲೊಕೇಶನ್ಗಳಲ್ಲಿ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಅನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು, ಇವೆಲ್ಲವುಗಳ ಬಗ್ಗೆ ನಿಮ್ಮ ಒಂದು ಕಂಪ್ಲೀಟ್ ಪಿಕ್ಚರ್ ಕ್ಲಿಯರ್ ನೀಡಲು ಸಿದ್ಧವಾಗಿದೆ ನಿಮ್ಮ ಸುಜನ್ ಮೀಡಿಯಾ ರಿಯಲ್ ಸಿಟಿ. ಇನ್ನೇಕೆ ತಡ, ಲೆಟ್ಸ್ ಬಿಗಿನ್ ದಿ ಶೋ. ಆಕಾಶವನ್ನು ಮುಟ್ಟುವ ಐಟಿ ಗೋಪುರಗಳು, ಹಸಿರು ರತ್ನಗಂಬಳಿ ಹಾಸಿದಂತಿರುವ ಉದ್ಯಾನವಗಳು, ಕಾಸ್ಮೋಪಾಲಿಟನ್ ಸಂಸ್ಕೃತಿಗೆ ಕೇರ್ ಆಫ್ ಅಡ್ರೆಸ್ ಆಗಿ ನಿಲ್ಲುವ ನಮ್ಮ ಬೆಂಗಳೂರು ಮಹಾನಗರವೀಗ ಪ್ರಗತಿಯ ಹಾದಿಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸುತ್ತಿದೆ. ಸಿಲಿಕಾನ್ ವ್ಯಾಲಿಯಲ್ಲಿ ವಿಶ್ವ ಭೂಪಟದಲ್ಲಿ ತನಗೇ ಆದ ಒಂದು ವಿಶಿಷ್ಟ ಬ್ರ್ಯಾಂಡ್ ಇಮೇಜ್ ಹೊಂದಿರುವ ಈ ಕನ್ನಡಿಗರ ರಾಜಧಾನಿ ಕೇವಲ ಉದ್ಯೋಗದ ಹುಡುಕಾಟದಲ್ಲಿ ಬರುವ ಯುವಕರಿಗಷ್ಟೇ ಅಲ್ಲದೆ ಜೀವನದಲ್ಲಿ ಒಂದು ಉನ್ನತ ಮಟ್ಟದ ಸ್ಥಿರತೆಯನ್ನು ಬಯಸುವ ಪ್ರತಿಯೊಬ್ಬರಿಗೂ ಒಂದು ಅದ್ಭುತವಾದ ಡ್ರೀಮ್ ಡೆಸ್ಟಿನೇಷನ್. ನಿರಂತರವಾಗಿ ಓಡುವ ಮೆಟ್ರೋ ರೈಲುಗಳ ವೇಗ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಲ್ಪಿಸುವ ಗ್ಲೋಬಲ್ ಕನೆಕ್ಟಿವಿಟಿ, ಇವೆಲ್ಲದರ ಜೊತೆಗೆ ಇಲ್ಲಿನ ಆಹ್ಲಾದಕರ ವಾತಾವರಣವು ಈ ನಗರದ ಜೀವನ ಶೈಲಿಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ಯುತ್ತಿದೆ. ಭಾಗ್ಯನಗರದಲ್ಲಿ ಐಟಿ ಡೆವಲಪ್ಮೆಂಟ್ಗೆ ಕೋಟೆಯಂತಿರುವ ಕೋಕಾಪೇಟೆಯಲ್ಲಿ ನೆಕ್ಸ್ಟ್ ಜೆನ್ ಐಡಿಯಾಲಜಿಯೊಂದಿಗೆ ಗ್ರ್ಯಾಂಡ್ ಪ್ರಾಜೆಕ್ಟ್ಗಳನ್ನು ಡೆವಲಪ್ ಮಾಡಿ ಐಟಿ ಉದ್ಯೋಗಿಗಳ ಪ್ರಶಂಸೆಗೆ ಪಾತ್ರವಾಗಿದೆ ಪೌಲಮಿ ಎಸ್ಟೇಟ್ಸ್. ಈಗ ಈ ಸಕ್ಸಸ್ ಜರ್ನಿಯನ್ನು ಗಾರ್ಡನ್ ಸಿಟಿಗೆ ಕೊಂಡೊಯ್ದಿದೆ. ಬೆಂಗಳೂರಿನಲ್ಲಿ ಲೇಟೆಸ್ಟ್ ಆ್ಯಂಡ್ ಮೋಸ್ಟ್ ಅಟ್ರಾಕ್ಟಿವ್ ಪ್ರಾಪರ್ಟಿಯಾಗಿ ಹುಡುಕುತ್ತಿರುವವರಿಗೆ ಪೌಲಮಿ ಸಂಸ್ಥೆಯು ನ್ಯೂ ಡೆಸ್ಟಿನೇಷನ್ ಸಿದ್ಧಪಡಿಸುತ್ತಿದೆ. ಬೆಂಗಳೂರು ರಿಯಲ್ ಎಸ್ಟೇಟ್ ಮಾರ್ಕೆಟ್ನಲ್ಲಿ ನಾರ್ತ್ ಸೈಡ್ ತಣಿಸಂದ್ರಕ್ಕೆ ಇರುವ ಕ್ರೇಜ್ ಅತ್ಯಂತ ವಿಭಿನ್ನವಾದುದು. ಮುಖ್ಯವಾಗಿ ಮಾನ್ಯತಾ ಟೌನ್ಶಿಪ್ ಏರಿಯಾ ಈಗ ಇನ್ವೆಸ್ಟ್ಗಳ ಪಾಲಿಗೆ ಕಲ್ಪವೃಕ್ಷವಾಗಿ ಬದಲಾಗಿದೆ. ಅದಕ್ಕಾಗಿಯೇ ಈ ಟ್ರೆಂಡಿಂಗ್ ಲೊಕೇಶನ್ನಲ್ಲಿ ಪ್ರತ್ಯೇಕ ಪೌಲಮಿ ಎಸ್ಟೇಟ್ ತಮ್ಮ ಗ್ರ್ಯಾಂಡ್ ಲಕ್ಸುರಿಯಸ್ ಪ್ರಾಜೆಕ್ಟ್ ಫ್ಲೋರಿಕ್ನೊಂದಿಗೆ ಒಂದು ಹೊಸ ಲ್ಯಾಂಡ್ ಮಾರ್ಕ್ ಅನ್ನು ಕ್ರಿಯೇಟ್ ಮಾಡಲು ಹೊರಟಿದೆ. ಬೆಂಗಳೂರಿನ ಐಟಿ ಲೈಫ್ ಸ್ಟೈಲ್ಗೆ 100ಕ್ಕೆ 100ರಷ್ಟು ಸೂಟ್ ಆಗುವಂತಹ ಗ್ಲೋಬಲ್ ಸ್ಟ್ಯಾಂಡ್ಸಮ್ನೊಂದಿಗೆ ಈ ಪ್ರಾಜೆಕ್ಟ್ ಅನ್ನು ಡಿಸೈನ್ ಮಾಡಲಾಗಿದೆ. 8.66 ಎಕರೆಗಳ ಭಾರೀ ವಿಸ್ತೀರ್ಣದಲ್ಲಿ ಬರೋಬ್ಬರಿ 85% ಓಪನ್ ಸ್ಪೇಸ್ ಅನ್ನು ಮೀಸಲಿಟ್ಟು ಗ್ರೀನರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಇಲ್ಲಿ ಬರಲಿರುವ ಪ್ರೀಮಿಯಂ ಹೈರೇಸ್ 3 BHKಗಳು ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ಬೆಸ್ಟ್ ರಿಟರ್ನ್ಸ್ ನೀಡುವುದರ ಜೊತೆಗೆ ನಿಮಗೊಂದು ಅದ್ಭುತವಾದ ಜೀವನವನ್ನು ಗಿಫ್ಟ್ ಆಗಿ ನೀಡಲಿದೆ. ನಮ್ಮ ಕನಸಿನ ನಗರ ಬೆಂಗಳೂರು ನಿಜವೇ. ಗಾರ್ಡನ್ ಸಿಟಿ ಆಫ್ ಇಂಡಿಯಾ ಎಂದು ಹೆಸರಾದ ಬೆಂಗಳೂರು ಕರ್ನಾಟಕ ರಾಜ್ಯಕ್ಕೆ ಮಾತ್ರವಲ್ಲ, ಎಷ್ಟೋ ಜನರ ಕನಸುಗಳಿಗೆ ರಾಜಧಾನಿ. ಪ್ರಗತಿಯ ವಿಳಾಸ, ಹೊಸತನದ ಭದ್ರಕೋಟೆ, ಕಾಸ್ಮೋಪಾಲಿಟನ್ ಸಿಟಿಗಳಲ್ಲಿ ರಾಜನಂತೆ ಗುರುತಿಸಿಕೊಂಡಿದೆ. ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಎಂದು ಪ್ರಸಿದ್ಧಿ ಪಡೆದ ಈ ನಗರದಲ್ಲಿ ಸ್ವಂತ ಮನೆ ಹೊಂದುವುದು ಬಹಳಷ್ಟು ಜನರ ಚಿರಕಾಲದ ಕನಸು. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಯಾವಾಗಲಾದರೂ ಆನಂದಮಯ ಜೀವನಕ್ಕೆ ಈ ನಗರವು ಒಂದು ಸುಂದರ ವೇದಿಕೆ. ಈಗ ಈ ಗಾರ್ಡನ್ ಸಿಟಿಯಲ್ಲಿ ತೆಲುಗು ಜನರಿಗೆ ಸುಪರಿಚಿತವಾಗಿರುವ ಒಂದು ಹೆಸರು ಸುಗಂಧವನ್ನು ಪಸರಿಸಲು ಸಿದ್ಧವಾಗಿದೆ. ಅದೇ ಪೌಲಮಿ ಫ್ಲೋರಿಕ್. Today in our Sujan Media Real City, we have Prashant Rao with us. Recently, Paulomi completed 20 years in real estate sector. Now, let's know more details about Paulomi Floric. Why you choose Bangalore, especially north side,
to develop a project after Hyderabad? Bangalore has been a very interesting start for us, Andy. About 2 years back, as part of expansion program prakaranga, first identify chesina destination Bangalore anukunnamo, because Bangalore predominantly has been a very stable and mature market. And in fact, Hyderabad we do see a lot of spikes, but Bangalore, if you actually see, has been a very consistent good market for the last couple of years. North Bangalore ఈ మధ్య last 2 years North Bangalore చాలా ఇంక్రీజ్ అయిందండి సేల్స్ అండ్ రిక్వైర్మెంట్, primarily because the city is slowly moving now from the airport North side. North Bangalore. And if you see all along the road, the connecting road between Hebbal and the airport, lot of new fancy IT buildings have also started coming up, Avunu. are being occupied now. So that is why we decided to actually choose North Bangalore for our first project in Bangalore. It's been about 2 months Andy, that we've received all the requisite permissions. RERA has also come in. So launch is also very good Andy, very successful. Lot of interested customers have been coming forward. In fact, Saturday, Sunday, generally my sales office is almost very busy. We have a lot of customers coming in on the weekends. So yes, the response has been very, very encouraging Andy for us. Did you expect that Paulami will create such a buzz in Bangalore market? Reason being that North Bangalore predominantly has a lot of Telugu speaking people also. Big advantage. They're all in that area. So generally they are obviously aware of our work that we've done here in Hyderabad. So అదొక కొంచెం అడ్వాంటేజ్ అయిందండి మనకి. And of course we've done a lot of branding in Hyderabad. And I think couple of USPs are there in the project Andy. That has actually given us a lot of draw in this first launch there. What are the highlights and major USPs of Floric project? Bharatiya City by itself is an integrated township. So that has the Leela Hotel there, they have the Bharatiya Mall, they have IBM offices. So the entire ecosystem is already there. They have a school within that. 150-acre township and it could kabotundi like an integrated township. Manyata is going to develop this area. So the entire vicinity is already well established. A lot of schools are there in the vicinity, offices are there, shopping is there. You have the Mall of Asia also, which is just about a few kilometers away. Airport is very close by. On the way to Hyderabad, so people coming in from Hyderabad also, it's very easy to get in to city. Then we also have the technology parks which are there. The Manyata Tech Park is very close by. Yes. That's a huge office center there. So we have the entire ecosystem is already well established. And in fact, we are abutting the Hennur Road. Hennur Road is the most happening place in North Bangalore for all the pubs and restaurants and all the nightlife is all in that road. So already our entire ecosystem already unnavati, it is very convenient for somebody to come. That is one. Second is a couple of USPs that we have there Andy. One is see typically in Bangalore builders are not very Vastu compliant there. So we've decided that let us do only Vastu compliant homes. So all our apartments are 100% Vastu compliant. Super. That is one big USP that we have. So the second USP that we have for this project is we don't have any common walls Andy. Bangalore predominantly has this concept of having common walls and people accept it, but we thought we will come up with this new concept where in Hyderabad is success and everybody enjoys that. So we are able to give 3 sides ventilation to an apartment. Only one side manaku corridor untadi, access into the apartment, but the rest of the 3 sides are open to natural ventilation, which is not there in Bangalore. So that is another USP of our project Andy. So what we're trying to do to make living more comfortable for our residents. IT ಹಬ್ ಬೆಂಗಳೂರಿನಲ್ಲಿ ಈಗ ಇನ್ವೆಸ್ಟ್ಮೆಂಟ್ಗಾಗಿ ಅಥವಾ ಲಿವಿಂಗ್ಗಾಗಿ ನಾರ್ತ್ ಸೈಡ್ ತಣಿಸಂದ್ರದಲ್ಲಿರುವ ಮಾನ್ಯತಾ ಟೌನ್ಶಿಪ್ ಏರಿಯಾ ಒಂದು ಹಾಟ್ ಕೇಕಿನಂತೆ ಬದಲಾಗಿದೆ. ಅದಕ್ಕಾಗಿಯೇ ಗ್ರಾಹಕರ ಪಲ್ಸ್ ತಿಳಿದಿರುವ ಪೌಲಮಿ ಎಸ್ಟೇಟ್ ತಮ್ಮ ಡ್ರೀಮ್ ಪ್ರಾಜೆಕ್ಟ್ ಪೌಲಮಿ ಫ್ಲೋರಿಕ್ ಅನ್ನು ಇಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿ ಕೊಂಡೊಯ್ದಿದೆ. ಸಿಲಿಕಾನ್ ವ್ಯಾಲಿಯ ಮಾಡರ್ನ್ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಚಾಯ್ಸ್ ಆಗಿರುವ ಈ ಪ್ರಾಜೆಕ್ಟ್ ಅನ್ನು ಎಲ್ಲಾ ರೀತಿಯ ಪ್ರೀಮಿಯಂ ಫ್ಯೂಚರ್ನೊಂದಿಗೆ ಡಿಸೈನ್ ಮಾಡಲಾಗಿದೆ. 8.66 ಎಕರೆಗಳ ಹ್ಯೂಜ್ ಲ್ಯಾಂಡ್ ಏರಿಯಾದಲ್ಲಿ ಕೇವಲ 15% ಮಾತ್ರವೇ ಕನ್ಸ್ಟ್ರಕ್ಷನ್ ಮಾಡುತ್ತಾ ಉಳಿದ 85% ಏರಿಯಾವನ್ನು ಓಪನ್ ಸ್ಪೇಸ್ ಆಗಿ ಬಿಟ್ಟಿರುವುದು ಇದರ ವಿಶೇಷತೆ. ಸ್ಕೈ ಹೈ ಲಿವಿಂಗ್ ಅನ್ನು ಪರಿಚಯಿಸುತ್ತಾ ಪೌಲಮಿ ಎಸ್ಟೇಟ್ ನೀಡುತ್ತಿರುವ ಈ ಪ್ರೀಮಿಯಂ ಹೈರೇಸ್ 3 BHKಗಳು ಮಾನ್ಯತಾ ಟೌನ್ಶಿಪ್ ಏರಿಯಾದಲ್ಲಿಯೇ ಒನ್ ಆಫ್ ದಿ ಬೆಸ್ಟ್ ಲ್ಯಾಂಡ್ ಮಾರ್ಕ್ ಆಗಿ ನಿಲ್ಲಲಿವೆ. In this 9 acres, almost 85% is open areas Andy. So we are going with the floral theme there because Garden City. Yeah. And that's why we've named the project also as Floric. Yes, yes. So we have almost about 22 different
floral species of plants which are going to be planted there. And so Okay. our concept is bloomscapes. Uh-huh. Okay, so throughout the year you will find some flower which is always there. Oh, super. Yeah. So we have a lot of Yeah. photo shooting options also in Correct. some corners of the project we're making that. And another concept is we are trying to make the podium traffic free and vehicle free. So vehicles would directly go into the basement. Basement is a grand lobby untadi, and then the resident can go up into their respective apartment. So the advantage is that people can walk around, kids can cycle, play around without any disturbance Correct. for their movement. That is one. And of course, all the amenities are there. Ladies ki shopping, children play areas, old people seating areas, their walking areas, pet park unnadi, swimming pool is there. So all the requisite Everything. amenities that a household would require are available. Bangalore predominantly large format like Hyderabad doesn't really work, and mid-budget apartments do very well. So our sizes start from 1340 square feet going all the way up to 2700 square feet. So 2700 comes with a servant quarter within the apartment. So I think that's what we've tried to cater to. At least a few of them can use that. Another important USP, which is a very small thing, which we've also not done all these years. So here what we've done is every floor behind the service elevator, we have given one maid toilet. So that our particular ఆ floor ఫ్లోర్ కి కామన్ అది. common for all the Nice. maids. So typically if you have an in-house maid also staying, they can stay in your apartment but use the toilet to freshen up and get ready. So that is one thing that we've started doing, and so these are small things that we're trying to do to make living more comfortable for our residents. See, Bangalore is always a very good market, very stable, mature market. Business is doing very well. IT is definitely one of the biggest draws there. Other industries also there. Aerospace industry is doing very well there. So a lot of other allied industries also there. So Bangalore predominantly has been very stable market. And from the time we've launched, it's been about a month and a half now, we've already crossed 100 sales, Andy. Super, super. So the response has been very good for us, and we are very excited, and very soon we'll be launching phase 2. So first phase only is what we've launched now. We wanted to gauge the market and then do phase 2. So phase 1 almost 30% IPN got in. Now we're preparing to launch Great. phase 2. I think in the next 3 to 4 months we'll be launching phase 2 as well. A total of 740 units, out of which 370 units is first phase, balance is the second phase. సో సేమ్ ఫ్లాట్ సైజెస్. Almost the same. Identical towers, Andy. There are 4 towers, 2 identical towers. So the first 2 towers we've launched, similar 2 towers we'll be launching phase 2 only. But we will ensure that we complete the entire project in a single phase. Phase 1 and phase 2 will be completed together. We will try and catch up on the schedule and hand over the entire thing in one phase, Andy. So the simple reason is when somebody is staying, if work is still going on in the adjacent phase, it is very inconvenient, Andy. They will not enjoy living there. Correct. And especially the first few months is very important when they move in. So we're trying to ensure that we hand over the entire project in a single phase. We take customers' feedback very positively, and we try and improve on each project. So definitely Madanaguda is going to be something very different. We've thought of very new concepts now, and I think very soon we will announce those in the next edition. And secondly, also from our existing projects, we do try and improve based on customer feedback, based on what we also observe, despite customers not telling us, we observe a lot of things and which we could have done better. Correct. Is what we feel. So we definitely try and improve, and each project definitely will be far better than the previous one. ಸುಜನ್ ಮೀಡಿಯಾ ರಿಯಲ್ ಸಿಟಿಯಲ್ಲಿ ಒಂದು ಸಣ್ಣ ಬ್ರೇಕ್.
ಸುಜನ್ ಮೀಡಿಯಾ ರಿಯಲ್ ಸಿಟಿ. ಪ್ರಗತಿಗೆ ಮತ್ತೊಂದು ಹೆಸರು. ಐಟಿ ರಂಗಕ್ಕೆ ಕೇರ್ ಆಫ್ ಅಡ್ರೆಸ್ ನಮ್ಮ ಬೆಂಗಳೂರು. ಇಂತಹ ಗ್ಲೋಬಲ್ ಸಿಟಿಯಲ್ಲಿ ಸ್ವಂತ ಮನೆ ಹೊಂದಿರಬೇಕೆಂದು ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತದೆ. ಆ ಕನಸನ್ನು ಅತ್ಯಂತ ಐಷಾರಾಮಿಯಾಗಿ ನನಸು ಮಾಡಲು ನವನಾಮಿ ಸಂಸ್ಥೆಯು ಒಂದು ಅದ್ಭುತವಾದ ಪ್ರಾಜೆಕ್ಟ್ಗಳೊಂದಿಗೆ ನಮ್ಮ ಮುಂದೆ ಬರುತ್ತಿದೆ. ಅದೇ ಕೋರ್ಟ್ಯಾರ್ಡ್ ಆಫ್ ಲೈಫ್. ಕೊಡತಿ ವಿಲೇಜ್ ಸಮೀಪದಲ್ಲಿ ಸರ್ಜಾಪುರ ರೋಡ್ನ ಪ್ರಶಾಂತ ವಾತಾವರಣದ ಮಧ್ಯೆ ಈ ಅಲ್ಟ್ರಾ ಮಾಡರ್ನ್ ಪ್ರಾಜೆಕ್ಟ್ ಅನ್ನು ಡೆವಲಪ್ ಮಾಡಲಾಗುತ್ತಿದೆ. ಬರೋಬ್ಬರಿ 2.83 ಎಕರೆಯ ವಿಶಾಲವಾದ ವಿಸ್ತೀರ್ಣದಲ್ಲಿ ರೂಪುಗೊಳ್ಳುತ್ತಿರುವ ಈ ಲಕ್ಸುರಿ ಪ್ರಾಜೆಕ್ಟ್ನಲ್ಲಿ 2.5 ಮತ್ತು 3 BHK ಫ್ಲಾಟ್ಗಳು ಲಭ್ಯವಿದೆ. ಇಲ್ಲಿ ಒಟ್ಟು 147 ಯೂನಿಟ್ಗಳಿದ್ದು ಪ್ರತಿ ಫ್ಲಾಟ್ ಅನ್ನು 1381ರಿಂದ 1759 SFT ವರೆಗೆ ಅತ್ಯಂತ ವಿಶಾಲವಾಗಿ ವಿನ್ಯಾಸಗೊಳಿಸಲಾಗಿದೆ. ಇಲ್ಲಿನ ಪ್ರಾಪರ್ಟಿ ಕೇವಲ ಒಂದು ಮನೆಯಲ್ಲ, ಅದೊಂದು ಅದ್ಭುತವಾದ ಅನುಭೂತಿ. ಪ್ರಾಚೀನ ವಾಸ್ತುಶಾಸ್ತ್ರ ಮತ್ತು ಆಧುನಿಕ ಆರ್ಕಿಟೆಕ್ಟ್ನ ಸಮ್ಮಿಲನವಾಗಿ ಈ ಮನೆಗಳನ್ನು ಡಿಸೈನ್ ಮಾಡಲಾಗಿದೆ. ಪ್ರತಿ ಫ್ಲಾಟ್ನ ಮಧ್ಯೆ 2 ಮೀಟರ್ ಗ್ಯಾಪ್ ಇರುತ್ತದೆ. ಹಾಗೆಯೇ ಯಾವುದೇ ಕಾಮನ್ ವಾಲ್ಸ್ ಇಲ್ಲದಿರುವುದರಿಂದ ಪ್ರತಿ ಮನೆಯವರಿಗೂ ಅದ್ಭುತವಾದ ಪ್ರೈವಸಿ ಸಿಗುತ್ತದೆ. ಬೆಳಗಿನ ಸೂರ್ಯ ಕಿರಣಗಳು ಮತ್ತು ದಿನವಿಡೀ ಶುದ್ಧವಾದ ಗಾಳಿ ಧಾರಾಳವಾಗಿ ಬರುತ್ತದೆ. ಬರೋಬ್ಬರಿ 66% ಓಪನ್ ಸ್ಪೇಸ್ ಇರುವುದರಿಂದ ಹಸಿರು ಪ್ರಕೃತಿಯ ಮಡಲಲ್ಲಿ ಜೀವಿಸುತ್ತಿರುವ ಅನುಭವ ನಿಮಗಾಗುತ್ತದೆ. ಲೈಫ್ ಸ್ಟೈಲ್ ಅನ್ನು ಮತ್ತಷ್ಟು ಐಷಾರಾಮಿಯಾಗಿಸಲು ಈ ಪ್ರಾಜೆಕ್ಟ್ಗಳಲ್ಲಿನ 10 ಎಮ್ಯುನಿಟಿ ಸೌಲಭ್ಯಗಳು ಇವೆ. ಅದ್ಭುತವಾದ ಸ್ವಿಮ್ಮಿಂಗ್ ಪೂಲ್, ಬ್ಯಾಸ್ಕೆಟ್ಬಾಲ್ ಕೋರ್ಟ್, ಆಂಪಿಥಿಯೇಟರ್ ಹಾಗೆ ಇಂಡೋರ್ ಗೇಮ್ಸ್ಗಳಿಗಾಗಿ ವಿಶೇಷ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಶುಭ ಕಾರ್ಯಕ್ರಮಗಳನ್ನು ಆಚರಿಸಲು ಬ್ಯಾಂಕ್ವೆಟ್ ಹಾಲ್, ಫಿಟ್ನೆಸ್ಗಾಗಿ ಮಾಡರ್ನ್ ಜಿಮ್, ಯೋಗ ಮತ್ತು ಮೆಡಿಟೇಷನ್ ಡೆಕ್ ಹೀಗೆ ಎಲ್ಲ ವಯಸ್ಸಿನವರ ನಿರೀಕ್ಷೆಗೆ ತಕ್ಕಂತೆ ಅತ್ಯುತ್ತಮ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಹೈದರಾಬಾದ್ ಐಟಿ ಕಾರಿಡಾರ್ ಪ್ರದೇಶಗಳಾದ ಫೈನಾನ್ಷಿಯಲ್ ಡಿಸ್ಟ್ರಿಕ್ಟ್, ನಾನಕ್ ರಾಮ್ಗೂಡ ಏರಿಯಾಗಳಲ್ಲಿ ಸುಮಧುರ ಅಕ್ರೋಪೋಲಿಸ್, ಸುಮಧುರ ದಿ ಒಲಂಪಸ್ ಜೊತೆಗೆ ಅಲ್ಟ್ರಾ ಲಕ್ಸುರಿ ಗೇಟೆಡ್ ಕಮ್ಯುನಿಟಿಯಾದ ಸುಮಧುರ ಪ್ಯಾಲೇಸ್ ರಾಯಲ್ ನಂತಹ ಹೈರೈಸ್ ಪ್ರಾಜೆಕ್ಟ್ಗಳನ್ನು ಅತ್ಯಂತ ಗ್ರ್ಯಾಂಡ್ ಆಗಿ ಡಿಸೈನ್ ಮಾಡಿದೆ. ಶಂಷಾಬಾದ್ ಏರ್ಪೋರ್ಟ್ ಹತ್ತಿರ ಗಾರ್ಡನ್ಸ್ ಬೈ ದಿ ಬ್ರೂಕ್ ಹೆಸರಿನಲ್ಲಿ ಎಕೋ ಫ್ರೆಂಡ್ಲಿ ನಿವಾಸಗಳನ್ನು ರೂಪಿಸಿದೆ. ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಬ್ರಿಟಿಷ್ ಆರ್ಕಿಟೆಕ್ಟ್ನೊಂದಿಗೆ ಸುಮಧುರ ಎಡಿಷನ್, ಸುಮಧುರ ಪೋಲಿಯಂ ನಂತಹ ಲ್ಯಾವಿಶ್ ಟೌನ್ಶಿಪ್ಗಳನ್ನು ನಿರ್ಮಿಸಿದೆ. ಹಾಗೆಯೇ MNC ಕಂಪನಿಗಳಿಗಾಗಿ ವೈಟ್ ಫೀಲ್ಡ್ನಲ್ಲಿ ಸುಮಧುರ ಕ್ಯಾಪಿಟಲ್ ಟವರ್ಸ್ ನಂತಹ ಕಮರ್ಷಿಯಲ್ ಟೆಕ್ ಪಾರ್ಕ್ ಅನ್ನು ಸಹ ಡೆವಲಪ್ ಮಾಡಿದೆ. ಪ್ರಯಾಣ ಇವತ್ತಿನದಲ್ಲ. ಸುಮಾರು 3 ದಶಕಗಳ ಹಿಂದೆ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಗಳೊಂದಿಗೆ ಮೊದಲಾದ ಇವರ ಸಕ್ಸಸ್ ಜರ್ನಿ ಈಗ ಕಮರ್ಷಿಯಲ್ ಸ್ಟೇಟಸ್, ವೇರ್ ಹೌಸಿಂಗ್ ಮತ್ತು ಲಾಜಿಸ್ಟಿಕ್ಸ್ ಕ್ಷೇತ್ರಗಳಿಗೂ ವಿಸ್ತರಿಸಿದೆ.
ಮುಖ್ಯವಾಗಿ ಹೈದರಾಬಾದ್, ಬೆಂಗಳೂರಿನಂತಹ ಗ್ಲೋಬಲ್ IT ಹಬ್ಗಳಲ್ಲಿ ಬೃಹತ್ ಪ್ರಾಜೆಕ್ಟ್ಗಳಿಗೆ ಕೇರ್ ಆಫ್ ಅಡ್ರೆಸ್ ಆಗಿದೆ. ಇದುವರೆಗೂ ಬರೋಬ್ಬರಿ 56ಕ್ಕೂ ಹೆಚ್ಚು ಐಕಾನಿಕ್ ಪ್ರಾಜೆಕ್ಟ್ಗಳನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಗ್ರಾಹಕರಿಗೆ ಡೆಲಿವರಿ ಮಾಡಿದೆ ಈ ರಿಯಾಲಿಟಿ ಜೈಂಟ್. ಒಂದು ರಿಯಾಲಿಟಿ ಪ್ರಾಜೆಕ್ಟ್ ಸಕ್ಸಸ್ ಆಗಬೇಕೆಂದರೆ ಕ್ವಾಲಿಟಿ, ಕಮಿಟ್ಮೆಂಟ್ ಮೌಲ್ಯಗಳು ಮತ್ತು ಗ್ರಾಹಕರ ನಂಬಿಕೆ ತುಂಬ ಮುಖ್ಯ. ಈ 4 ಪಿಲ್ಲರ್ಗಳ ಮೇಲೆ ದಶಕಗಳಿಂದ ಎಷ್ಟೋ ಅದ್ಭುತವಾದ ಕಟ್ಟಡಗಳನ್ನು ನಿರ್ಮಿಸುತ್ತಾ ಸೌತ್ ಇಂಡಿಯಾ ರಿಯಲ್ ಎಸ್ಟೇಟ್ ಸೆಕ್ಟರ್ನಲ್ಲಿ ಲೀಡಿಂಗ್ ಬ್ರ್ಯಾಂಡ್ ಆಗಿ ಮುನ್ನುಗ್ಗುತ್ತಿದೆ. ಸುಮಧುರ ಗ್ರೂಪ್ ಆನಂದಕ್ಕೆ ಅಡಿಪಾಯ ಎಂಬ ಫಿಲಾಸಫಿಯೊಂದಿಗೆ ಹೆಜ್ಜೆ ಇಡುತ್ತಾ ಸಾವಿರಾರು ಕುಟುಂಬಗಳಿಗೆ ಅವರ ಡ್ರೀಮ್ ಹೋಮ್ ಅನ್ನು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಗ್ರಾಹಕರೊಂದಿಗೆ ಪಾರದರ್ಶಕವಾಗಿರುವುದೇ ಸುಮಧುರ ಗ್ರೂಪ್ ಸಕ್ಸಸ್ ಸೀಕ್ರೆಟ್. ಅದಕ್ಕಾಗಿಯೇ ರೀಲ್ ವ್ಯೂ ಹೋಮ್ಸ್ ಎಂಬ ಲೇಟೆಸ್ಟ್ ಟೆಕ್ನಾಲಜಿಯೊಂದಿಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುವ ಮುನ್ನವೇ ಗ್ರಾಹಕರು ತಮ್ಮ ಪ್ರಾಪರ್ಟಿ ಹೇಗೆ ಇರಲಿದೆ ಎಂಬುದನ್ನು ವರ್ಚುವಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡುವ ಫೆಸಿಲಿಟಿಯನ್ನು ಕಲ್ಪಿಸುತ್ತಿದೆ. ಮನೆ ನಿರ್ಮಿಸುವುದರ ಜೊತೆಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಒಳಗೊಂಡ ಕ್ಲಬ್ ಹೌಸ್ಗಳು, ಸ್ವಿಮ್ಮಿಂಗ್ ಪೂಲ್ಗಳು, ವಿಶಾಲವಾದ ಪ್ಲೇ ಗ್ರೌಂಡ್ಸ್ ಹಾಗೂ ಬ್ಯೂಟಿ ಪಾರ್ಲರ್, ಲ್ಯಾಂಡ್ಸ್ಕೇಪ್ಗಳೊಂದಿಗೆ ಅದ್ಭುತವಾದ ಲಿವಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ನೀಡುತ್ತಿದೆ. ಲೈಫ್ ಈಸ್ ಬ್ಯೂಟಿಫುಲ್ ವೆನ್ ಇಟ್ ಈಸ್ ಕಲರ್ಫುಲ್. ನಮ್ಮ ಸುತ್ತಲಿನ ಪರಿಸರ ಎಷ್ಟು ಸುಂದರವಾಗಿದ್ದರೆ ನಮ್ಮ ಡೈಲಿ ಲೈಫು ಅಷ್ಟೇ ಕಲರ್ಫುಲ್ ಆಗಿರುತ್ತದೆ. ಎಲ್ಲ ಬಣ್ಣಗಳ ಸೌಂದರ್ಯವನ್ನು ಕಣ್ಣೆದುರು ತಂದು ನಿರ್ಮಾಣಗಳಿಗೆ ಹೊಸ ರಂಗು ನೀಡುತ್ತಿರುವ ಸಂಸ್ಥೆ ಟೆಕ್ನೋ ಪೇಂಟ್ಸ್. ತೆಲುಗು ರಾಜ್ಯಗಳಿಂದ ಬೆಳೆದು MNC ಕಂಪನಿಗಳಿಗೆ ಸರಿಸಮಾನವಾಗಿ ದೇಶದ ಅತ್ಯುನ್ನತ ಪೇಂಟ್ ಸಂಸ್ಥೆಗಳನ್ನು ಒಂದಾಗಿ ಗುರುತಿಸಿಕೊಂಡಿದೆ. 25 ವರ್ಷಗಳ ಅಪೂರ್ವವಾದ ಪ್ರಯಾಣದೊಂದಿಗೆ ತೆಲುಗು ರಾಜ್ಯಗಳೇ ಹೆಮ್ಮೆ ಪಡುವಂತೆ ಬೆಳೆದ ಕೀರ್ತಿ ಟೆಕ್ನೋ ಪೇಂಟ್ ಸಂಸ್ಥೆಗೆ ಸಲ್ಲುತ್ತದೆ. ಪ್ರಸ್ತುತ ಪ್ಯಾನ್ ಇಂಡಿಯಾ ಟ್ರೆಂಡ್ ನಡೆಯುತ್ತಿದೆ. ಎಂಟರ್ಟೈನ್ಮೆಂಟ್ ರಂಗದಲ್ಲಿ ಟಾಲಿವುಡ್ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮುನ್ನುಗ್ಗುತ್ತಿದ್ದರೆ ಪೇಂಟ್ಸ್ ರಂಗದಲ್ಲಿ ಆ ಜೋಶನ್ನು ಮುಂದುವರೆಸುತ್ತಿದೆ ಟೆಕ್ನೋ ಪೇಂಟ್ ಸಂಸ್ಥೆ. ಇದುವರೆಗೆ ದಕ್ಷಿಣ ಭಾರತದಲ್ಲಿ ಸಾವಿರಾರು ಕಟ್ಟಡಗಳಿಗೆ ಬಣ್ಣದ ಮೆರುಗು ನೀಡಿ ದಕ್ಷಿಣದ ಜನರ ಪ್ರೀತಿಯ ಸಂಸ್ಥೆಯಾಗಿ ಬೆಳೆದಿದೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ವಿಸ್ತರಿಸುತ್ತಿದೆ. ಟೆಕ್ನೋ ಪೇಂಟ್ ಶೀಘ್ರದಲ್ಲೇ IPOಗೆ ಹೋಗಲಿದೆ. ಸಂಸ್ಥೆಯ ಪ್ರಗತಿಯ ಪ್ರಯಾಣದಲ್ಲಿ ಇನ್ನಷ್ಟು ಜನರನ್ನು ಪಾಲುದಾರರನ್ನಾಗಿ ಮಾಡಿಕೊಳ್ಳುತ್ತಿದೆ. 3000ಕ್ಕೂ ಹೆಚ್ಚು ಶೇಡ್ಸ್ನ ಉತ್ಪನ್ನಗಳನ್ನು ಮತ್ತು 5000ಕ್ಕೂ ಹೆಚ್ಚು ನುರಿತ ಕಾರ್ಮಿಕರು ಟೆಕ್ನೋ ಪೇಂಟ್ ಸಂಸ್ಥೆಯ ಅಪ್ರತಿಮ ಶಕ್ತಿಯಾಗಿದ್ದಾರೆ ಎಂದು ಹೇಳಬಹುದು. ಕನಸು ನನಸಾದಾಗ, ಚಿರಕಾಲದ ಕನಸು ಸಾಕಾರಗೊಂಡಾಗ ಸಿಗುವ ಆನಂದ ಅಷ್ಟಿಷ್ಟಲ್ಲ. ಅದರಲ್ಲೂ ಮುಖ್ಯವಾಗಿ ಸ್ವಂತ ಮನೆಯ ವಿಷಯದಲ್ಲಿ ಆ ಆನಂದವನ್ನು ಮಾತುಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಪ್ರಮುಖ ರಿಯಲ್ ಎಸ್ಟೇಟ್ ಸಂಸ್ಥೆಯಾದ ವಾಸವಿಯ ಗ್ರಾಹಕರು ಪ್ರಸ್ತುತ ಈ ಆನಂದದ ಅನುಭೂತಿಯನ್ನು ಎಷ್ಟೋ ಎಂಜಾಯ್ ಮಾಡುತ್ತಿದ್ದಾರೆ. ಪ್ರತಿಕೂಲ ಪರಿಸ್ಥಿತಿಗಳಲ್ಲಾಗಲಿ ಎಲ್ಲೂ ಕಮ್ಮಿ ಆಗದಂತಹ ಸಿಟಿಯ ಪ್ರಮುಖ ಲೊಕೇಶನ್ಗಳಲ್ಲಿ ಈ ಸಂಸ್ಥೆಯು ಡೆವಲಪ್ ಮಾಡುತ್ತಿರುವ ಮುಖ್ಯವಾದ ಪ್ರಾಜೆಕ್ಟ್ಗಳು ಕಂಪ್ಲೀಟ್ ಮಾಡಿದೆ. ಇದರಿಂದಾಗಿ ವಾಸವಿ ಗ್ರಾಹಕರ ಪ್ರತಿ ಕನಸು ನನಸಾಗುತ್ತಿದೆ. ಪ್ರತಿ ಕನಸು ಅಂದವಾಗಿ ನವವಧುವಿನಂತೆ ಮುಸ್ತಾಬಾಗಿ ಸ್ವಾಗತ ಕೋರುತ್ತಿದೆ.
ಜಾಯ್ಫುಲ್ ಸರೌಂಡಿಂಗ್ಸ್, ಲಕ್ಸುರಿ ಲೈಫ್ ಸ್ಟೈಲ್, ಪ್ರೈಸಿಂಗ್, ಪ್ರೀಮಿಯಂ ಲೊಕೇಶನ್, ಅಲ್ಟಿಮೇಟ್ ಆರ್ಕಿಟೆಕ್ಟ್, ಮೋಸ್ಟ್ ಟ್ರೆಂಡೆಡ್ ಬ್ರ್ಯಾಂಡ್ ವ್ಯಾಲ್ಯೂ. ನೀವು ಬಯಸುವ ಯಾವುದೇ ಕ್ವಾಲಿಟಿ ಆಗಲಿ ಇಲ್ಲ, ಸಾಧ್ಯವಿಲ್ಲ ಎನ್ನುವ ಮಾತೇ ಇಲ್ಲ. ಎಸ್ ಎಂದೇ ಆನ್ಸರ್ ನೀಡುವುದು ಅಷ್ಟು ಸುಲಭದ ಮಾತಲ್ಲ. ಬೇರೆಲ್ಲೂ ಇಲ್ಲ, ಬೇರೆ ಯಾರಿಗೂ ಸಾಧ್ಯವಿಲ್ಲ ಎನಿಸುವ ರೀತಿಯಲ್ಲಿ ಲಕ್ಸುರಿ ಪ್ರಾಜೆಕ್ಟ್ಗಳನ್ನು ಐಕಾನಿಕ್ ಆಗಿ ರೂಪಿಸುವುದು ಸಾಮಾನ್ಯ ವಿಷಯವೇನಲ್ಲ. ಅದಕ್ಕಾಗಿಯೇ ಲಕ್ಸುರಿ ಪ್ರಾಜೆಕ್ಟ್ಗಳಲ್ಲಿ ಅದ್ಭುತ ಎಂದರೆ ಮತ್ತೊಂದು ಮಾತಿಲ್ಲ, ಅದೇ ಅನ್ವಿತಾ ಗ್ರೂಪ್. ಬೆಸ್ಟ್ ಇನ್ ಫೆಸಿಲಿಟೀಸ್, ಎಲಿಗೆಂಟ್ ಡಿಸೈನ್ಸ್, ನ್ಯೂ ಏಜ್ ಫೀಚರ್ಸ್, ಎಲ್ಲ ಮಾಡರ್ನ್ ಫೀಚರ್ಸ್, ಎಮ್ಯುನಿಟೀಸ್, ಪ್ರೀಮಿಯಂ ಲೊಕೇಶನ್ನಲ್ಲಿ ಪ್ರಾಜೆಕ್ಟ್ಗಳನ್ನು ಡೆವಲಪ್ ಮಾಡುವುದರಲ್ಲಿ ಹೈದರಾಬಾದ್ ಸಿಟಿಯಲ್ಲಿಯೇ ಬೆಸ್ಟ್ ಆಫ್ ದಿ ಬೆಸ್ಟ್ ಆಗಿ ನಿಲ್ಲುವ ಸಂಸ್ಥೆ ನಿಖಿಲಾ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೆವಲಪರ್ಸ್. ಐಕಾನಿಕ್ ಕನ್ಸ್ಟ್ರಕ್ಷನ್ಸ್ಗಳೊಂದಿಗೆ ಪ್ರೈಮ್ ಲೊಕೇಶನ್ಗಳಲ್ಲಿ ಬೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಪ್ರಾಜೆಕ್ಟ್ಗಳ ಮೂಲಕ ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ದಿನೇ ದಿನೇ ಹೆಚ್ಚಿಸಿಕೊಳ್ಳುತ್ತಾ ಬರುತ್ತಿದೆ. ಪ್ಲಾನಿಂಗ್, ವರ್ಕ್, ವಿಷನ್, ಕನ್ಸ್ಟ್ರಕ್ಷನ್ಸ್, ಡಿಸೈನ್ ಹೀಗೆ ಪ್ರತಿ ವಿಷಯದಲ್ಲೂ NCDಗೆ ಸಾಟಿ ಮತ್ಯಾರೂ ಇಲ್ಲ. ರಿಯಾಲ್ಟಿ ರಂಗದಲ್ಲಿ ಗೋಲ್ಡನ್ ಚಾನ್ಸ್ ಎಂದರೆ ಪ್ಲಾನಿಂಗ್, ವರ್ಕ್, ವಿಷನ್, ಕನ್ಸ್ಟ್ರಕ್ಷನ್ಸ್, ಡಿಸೈನ್ಸ್ ಹೀಗೆ ಪ್ರತಿ ವಿಷಯದಲ್ಲೂ ದಿ ಬೆಸ್ಟ್ ನೀಡುವ ಸಂಸ್ಥೆಯಿಂದ ಅಲ್ಟ್ರಾ ಮಾಡರ್ನ್ ಎಮ್ಯುನಿಟೀಸ್ನೊಂದಿಗೆ ಲಕ್ಸುರಿ ಹೋಮ್ ಅನ್ನು ನಿಮ್ಮದಾಗಿಸಿಕೊಳ್ಳುವುದು, ಲಕ್ಸುರಿ ಲೈಫ್ ಸ್ಟೈಲ್ ಬಯಸುವವರ ನಿರೀಕ್ಷೆಗಳನ್ನು ಮೆಚ್ಚಿಸುವಂತಹ ಪ್ರಾಜೆಕ್ಟ್ಗಳೊಂದಿಗೆ ಹೈದರಾಬಾದ್ ರಿಯಾಲ್ಟಿ ಇಂಡಸ್ಟ್ರಿಯಲ್ಲಿ ಒಂದು ಹೊಸ ಅಧ್ಯಾಯವನ್ನು ಕ್ರಿಯೇಟ್ ಮಾಡುತ್ತಾ ಬರುತ್ತಿದೆ ಗಿರಿಧಾರಿ ಕನ್ಸ್ಟ್ರಕ್ಷನ್ಸ್. ಬೆಸ್ಟ್ ಕನೆಕ್ಟಿವಿಟಿ, ಪೀಸ್ಫುಲ್ ಲೊಕೇಶನ್, ರ್ಯಾಪಿಡ್ ಡೆವಲಪ್ಮೆಂಟ್ ಇರುವ ಏರಿಯಾಗಳಲ್ಲಿ ಗಿರಿಧಾರಿ ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಗ್ರ್ಯಾಂಡ್ ಪ್ರಾಜೆಕ್ಟ್ಗಳು ಈ ಸಂಸ್ಥೆಯ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನು ಮತ್ತಷ್ಟು ಹೆಚ್ಚಿಸುತ್ತಿದೆ. ನೋಡಿದ್ರಲ್ಲ, ರಿಯಾಲ್ಟಿ ರಂಗದಲ್ಲಿ ನಿಮಗೆ ತಿಳಿಯದ ಇನ್ನೆಷ್ಟೋ ಆಸಕ್ತಿಕರವಾದ ವಿಷಯಗಳು, ಲೇಟೆಸ್ಟ್ ಮಾರ್ಕೆಟ್ ಅಪ್ಡೇಟ್ಸ್ ಅನ್ನು ನಿಮ್ಮ ಮುಂದೆ ತಂದಿದೆ ನಿಮ್ಮ ಸುಜನ್ ಮೀಡಿಯಾ ರಿಯಲ್ ಸಿಟಿ. ಮುಂದಿನ ವಾರ ಮತ್ತಷ್ಟು ಹಾಟ್ ಟಾಪಿಕ್ಸ್ನೊಂದಿಗೆ, ತೀರಾ ಹೊಸದಾದ ಪ್ರಾಜೆಕ್ಟ್ಗಳು ಮತ್ತು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ಗಳೊಂದಿಗೆ ಮತ್ತೆ ಇದೇ ಸಮಯಕ್ಕೆ ನಿಮ್ಮ ಮುಂದೆ ಬರುತ್ತೇವೆ. ಥ್ಯಾಂಕ್ ಯು.